ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಡ್ಯೂಟಿಯಿಂದ ಬಂದು ಕೂತ್ಕೊಂಡಿದ್ದೀನಿ. ಏನು ಮಾಡಿದ್ದಾರೆ ಮನೇಲಿ ಟಿಫನು ನೋಡೋಣ ಬನ್ನಿ. ಓಹೋ, ಇದೇನಿದೆ ಉಪ್ಪಿಟ್ಟು? ಏನಪ್ಪ ಇಷ್ಟು ಮಾಡಿಟ್ಬಿಡ್ತಾರೆ ಉಪ್ಪಿಟ್ಟು? ಇಡೀ ದಿನ ಉಪ್ಪಿಟ್ಟು ತಿನ್ನೋಕ್ಕಾಗುತ್ತಾ? ಓ, ನೆನ್ನೆ ಗೆಣಸು ನಾಳೆ ತಿಂತೀನಿ ಅಂತ ಹೇಳಿದ್ದೆ, ಹಾಗೆ ಇದೆ. ಇವಾಗ ಯಾಕೋ ತಿನ್ನೋಕ್ಕೆ ಮಾಡಿಲ್ಲ, ಆಮೇಲೆ ತಿಂದ್ರಾಯ್ತು. ಇನ್ನು ರೈಸ್ ಇದೆಯಾ? ಹಾಂ, ಅನ್ನ ಮಾಡಿಟ್ಟಿದ್ದಾರೆ. ಸಾಂಬಾರು ಸಾಂಬಾರೇ ಮಾಡಿಲ್ವೇ? ಸಾಂಬಾರೇ ಮಾಡಿಲ್ಲ, ಏನು ಮಾಡೋದು? ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಹೊಟ್ಟೆಗೆ ನಾನು ಹಾಕ್ಕೊಂಡು ಸಿಗೋಣ ಆದಮೇಲೆ, ಓಕೆನಾ? ಯಾಕೆ ಬೇಡ ಬಿಡಪ್ಪ, ಇಲ್ಲ ಇವಾಗ ಮಾಡೋಣ. ಐಸ್ ನೋಡಿ, ಇವನು ನಾನು ಚಿಕ್ಕ ವಯಸ್ಸಲ್ಲಿ ಫ್ರೆಂಡು. ಇವಾಗ ಏನೋ ಓದ್ತಾ ಇರೋದು ನೀನು? ಹೇಳಲ್ಲೇ ಇರ್ಲಿಲ್ಲ. ಬಾರ ಅಲ್ಲಿ ನೋಡ, ನಿಮ್ಮ ಅಂಗಡಿನ ಫ್ರೀ ಪ್ರಮೋಷನ್ ಮಾಡ್ತೀನಿ ಬಾ. ಸೊ ಗೈಸ್, ನಾನು ಹಂಗೆ ಊಟ ಮಾಡ್ಕೊಂಡು ಎಳ್ನೀರು ಕುಡಿಯೋಕೆ ಬಂದೆ. ನೋಡಿ, ನಮ್ಮ ಫ್ರೆಂಡ್ದೇ ಅಂಗಡಿ ಹೋಮ್ ಸರ್ಕಲಲ್ಲಿದೆ. ಎಲ್ಲರೂ ಬರ್ರಿ, ಒಳ್ಳೊಳ್ಳೆ ಕಾಯಿ ಯಾವ್ಯಾವ ಸೈಜಲ್ಲಿದೆ ಅಂದರೆ ಬೇರೆ ರೇಂಜಲ್ಲಿದೆ ಹೋಟೆಲ್. ನಮ್ಮ ಫ್ರೆಂಡ್ ಹತ್ರ ಎಳ್ನೀರು ಕುಡ್ಕೊಂಡು ಇವಾಗ ತಿಂದಿದ್ದನ್ನ ಕರಗ್ಸೋಕ್ಕೆ ನಾನು ಬಂದಿದ್ದೀನಿ ನಮ್ಮ ಕ್ರೀಡಾಂಗಣಕ್ಕೆ. ನಮ್ಮ ಲೋಕಲ್ ಕ್ರಿಕೆಟ್ ಆಡೋಕ್ಕೆ ಬಂದ್ಬಿಟ್ಟಿದ್ದೀನಿ. ಇವಾಗ ಆಲ್ರೆಡಿ ಎಲ್ಲ ಎಂಟ್ರಿ ಕೊಟ್ಬಿಟ್ಟಿದ್ದಂಗೆ ಅವರೇ. ಬನ್ನಿ ನೋಡೋಣ. ಇದೇನಿದೆ, ಎಲ್ಲ ಇವರೇ ಅವರೇ, ಯಾರು ಇವರಿಲ್ಲ. ಇವನೇನು ಬ್ರೂಸ್ಲಿ ಔಟ್ ಅವನೇ. ಅಜಿತ್ನೆಲ್ಲ ಹಸಕ್ಕೆ ಬಂದಿಲ್ಲ ಇವತ್ತು, ಹಸುಗಳಿಗೆ ಬಂದಿಲ್ಲ. ಸೊ ಗೈಸ್, ಸಡನ್ನಾಗಿ ಲೊಕೇಶನ್ ಚೇಂಜ್ ಆಗಿದೆ. ಯಾಕೆ ಗೊತ್ತಾ? ನಮ್ಮಪ್ಪ ಫೋನ್ ಮಾಡಿ ಅರ್ಜೆಂಟ್ ಕೆಲಸ ಇದೆ ಅಂಥೇಳಿ ಕರೆಸಿದ್ರು. ಇವಾಗ ನಮ್ಮ ರವಿಯಣ್ಣ ಅವರು ಅಂದರೆ ಅವರು ನಮ್ಮ ಹತ್ರ ವರ್ಕ್ ಮಾಡ್ತಾ ಇರೋರು, ಅವ್ರನ್ನ ಕರ್ಕೊಂಬಂದು ಮಾರುತಹಳ್ಳಿ ವೈಟ್ಫೀಲ್ಡ್ ಅಪಾರ್ಟ್ಮೆಂಟ್ ಹತ್ರ ತಂದು ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಈ ಅಪಾರ್ಟ್ಮೆಂಟಲ್ಲಿ ನಮ್ಮಪ್ಪ ವರ್ಕ್ ನಡೀತಾ ಇರೋದು. ಇವಾಗ ನೋಡಿ, ಇಲ್ಲಿ ಇಷ್ಟು ಶೆಡ್ಗಳಿದ್ದಾವಲ್ಲ, ಇಷ್ಟು ಶೆಡ್ಗಳಲ್ಲೆಲ್ಲ ಇರೋದೆಲ್ಲ ಪಾಪ ಎಲ್ಲ ಉತ್ತರ ಕರ್ನಾಟಕ ಜನನೇ. ಅವ್ರಿಗೆ ಬರೀ ಬಂದು ಊರಲ್ಲಿ ಎಷ್ಟೆಷ್ಟು ಎಕರೆ ಜಮೀನು ಇರುತ್ತೆ ಅದು ಬಿಟ್ಟು ಬಂದು ಇಲ್ಲಿ ನೋಡಿ ಈ ಥರ ಜೋಪ್ರಿಗಳಲ್ಲಿ ಕೆಲಸ ಮಾಡಿಕೊಂಡು ಇಷ್ಟು ಮನೆಗಳಿಗೆ ನೋಡಿ ಇಷ್ಟು ಟಾಯ್ಲೆಟ್ಗಳು ಹಿಂಗಿರ್ತವೆ, ಈ ಥರ ಬದುಕ್ತಾರೆ ಇಲ್ಲಿ ಬಂದು. ಯಾಕೆ ಹೇಳಿ? ಯಾಕಂದರೆ ಅಲ್ಲಿ ಉತ್ತರ ಕರ್ನಾಟಕ ಅಷ್ಟು ಡೆವಲಪ್ ಆಗಿಲ್ಲ, ಅಲ್ಲಿರೋದೆಲ್ಲ ಭ್ರಷ್ಟ ರಾಜಕಾರಣಿಗಳು. ಸೊ ಇವಾಗ ನಾನು ಇವಾಗ ತಿರ್ಗಾ ಜಿಮ್ಗೆ ಹೋಗಬೇಕು. ಬನ್ನಿ, ಇವಾಗ ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ತಿರ್ಗಾ ಹೋಗ್ಬೇಕು ಮನೆಗೆ. ಬನ್ನಿ ಹೋಗೋಣ, ಸೀದಾ ಮನೆ ಹತ್ರ ಹೋದ್ಮೇಲೆ ಸಿಗೋಣ. ಸೊ ಇವಾಗ ಮನೆ ಹತ್ರ ಬಂದಿದ್ದೀನಿ. ಬನ್ನಿ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಡಿ ಆಗಿಬಿಟ್ಟು ಜಿಮ್ಗೆ ಹೋಗೋಣ. ಗೈಸ್, ಮನೇಲಿ ಯಾರೂ ಇಲ್ಲವೇ ಇಲ್ಲ, ಎಲ್ಲರೂ ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ಮನೆ ಖಾಲಿ ಇದೆ. ಸೊ ಇವಾಗ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಜಿಮ್ಗೆ ಹೋಗೋಣ, ಓಕೆನಾ? ಗೈಸ್, ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಇತ್ತು. ನಮ್ಮ ಫ್ರೆಂಡು ಇನ್ನೂ ಬರೋದು ಲೇಟ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡೋದು. ಸೊ ಹಾಗಾಗಿ ರೀಲ್ಸ್ ನೋಡ್ತಾ ಇದ್ದೆ. ಹಂಗೆ ಒಂದು ರೀಲ್ಸ್ ನೋಡಿದೆ. ಆ ರೀಲ್ಸ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಒಂದು ಕಡೆ ಬೇಜಾರು ಆಯಿತು, ಒಂದು ಕಡೆ ಖುಷಿನೂ ಆಯಿತು. ಆ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. तेरे हाथ जोड़ती हूँ, बैठ जा. मुझे नहीं पता तेरे पापा क्या बोलेंगे क्या नहीं. ಸೊ ನೋಡಿದ್ರಲ್ಲ ಆ ವಿಡಿಯೋ, ಅದು ಯಾವ ರೋಡ್ ಸೈಡಲ್ಲಿ ಏನೋ ಒಂದು ಸ್ಟಾಲಲ್ಲಿ ಕೆಲಸ ಮಾಡೋ ಅಂಥ ಹುಡುಗಿನ ಒಬ್ಬ ಶ್ರೀಮಂತ ಹುಡುಗ ಲವ್ ಮಾಡಿ ಅವ್ರ ಅಮ್ಮನ ಕರ್ಕೊಂಬಂದು ಒಪ್ಸೋಣ ಅಂತ ಟ್ರೈ ಮಾಡ್ತಾಯಿದ್ದಾನೆ. ಅವರಮ್ಮ ನೋಡಿದ್ರೆ ಸ್ಟೇಟಸ್ಸು, ನಾನು ಹೊರಗಡೆ ಪ್ರಪಂಚಕ್ಕೆ ನನ್ನ ಮುಖ ಹೆಂಗೆ ತೋರಿಸ್ಕೊಳ್ಳಿ, ನಮ್ಮ ಸ್ಟೇಟಸ್ ಏನಾಗಬೇಡ, ನಿಮ್ಮ ಅಪ್ಪಂಗೆ ಏನೋ ಹೇಳ್ಬೇಡ, ನಮ್ಮ ಮಾನ ಮರ್ಯಾದೆ ಕಳೀತಾ ಇದೆಯಾ ಅಂತ ಅವ್ರ ಅಮ್ಮ ಒಂದು ಕಡೆ ಅಳ್ತಾ ಇದ್ದಾರೆ. ಒಂದು ಕಡೆ ಅವನು
ಅವ್ರ ಅಮ್ಮನೂ ಸಮಾಧಾನ ಮಾಡ್ತಾವನೆ. ಇನ್ನೊಂದು ಕಡೆ ಅವು ಹುಡ್ಗಿನ ಬಿಡೋಕ್ಕೂ ರೆಡಿ ಇಲ್ಲ. ನನಗಂತೂ ಅದೊಂಥರ ಕ್ರಿಟಿಕಲ್ ಕಂಡೀಷನ್ ಅನಿಸ್ಬಿಡ್ತು. ಇದರಲ್ಲಿ ಹುಡುಗ ಗ್ರೇಟು ಇಲ್ಲ ಹುಡುಗಿ ಗ್ರೇಟು. ಹುಡುಗಿ ಏನಕ್ಕಪ್ಪ ಅಂತಂದರೆ ನೋಡಿ, ಆ ಹುಡುಗಿ ಅಳ್ತಾ ಇರೋ ರೀತಿ ನೋಡಿದ್ರೆ ಅವಳು ಎಕ್ಸ್ಪೆಕ್ಟ್ ನನ್ನ ಮದುವೆ ಆಗಲೇಬೇಕು ಅಂತ ಅವಳು ಹುಡುಗಿ ಇಟ್ಕೊಂಡಿಲ್ಲ ಅಂತ ಅನ್ಸುತ್ತೆ. ನಾನು ಹಣೆಯಲ್ಲಿ ಬರೆದಿದ್ರೆ ಸಿಗ್ತಾನೆ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಥರ ಇತ್ತು ಆ ವಿಡಿಯೋ ಮಾತ್ರ. ನಿಜವಾಗ್ಲೂ ಅವಳು ಎಕ್ಸ್ಪೆಕ್ಟ್ ಅಷ್ಟೇ, ನಾನು ಹಣೆಯಲ್ಲಿ ಬರ್ತಿದ್ರೆ ಇವ್ನು ಸಿಗ್ತಾನೆ, ಇಲ್ಲ ಅಂದರೆ ಹೊರಟೋಗ್ತಾನೆ ಅಂತ ಅವಳು ಅಳ್ತಾ ಇರೋದು ಅಂತ ನನಗನ್ನಿಸ್ತು ಅಷ್ಟೇ. ಒಂದು ಕಡೆ ಅವ್ರ ಅಮ್ಮ, ನಾನು ಎತ್ತು ಮಗ ನನ್ನ ನಡು ರೋಡಲ್ಲಿ ಮಾನ ಮರ್ಯಾದೆ ತೆಗೀತಿದ್ದಾನೆ ಅಂತ ಒಂದು ಕಡೆ ಅವರಮ್ಮ ಅಳ್ತಾ ಇದ್ದಾರೆ. ನನ್ನ ಮಗಂದು ಈ ಥರ ರೀಲ್ಸ್ಗಳನ್ನೆಲ್ಲ ನೋಡಿ ನೋಡಿ ನಮಗೆ ಫೋನಿಗೆ ಬರುತ್ತೆ ಗೊತ್ತಾ. ಇವನ್ನೆಲ್ಲ ನೋಡಿ ನೋಡಿ ಒಂದು ಕಡೆ ನಾವು ಅಳಬೇಕು ದೇವರಾಣೆಗೂ. ಏನಕ್ಕಪ್ಪ, ಫಸ್ಟ್ ಆಫ್ ಆಲು ನಾವೆಲ್ಲ ಎಮೋಷನ್ನೇ ಆಗಲ್ಲ ನಿಜವಾಗ್ಲೂ. ಹೆಂಗೆ ಅಂದರೆ ನಾವು 99% ಎಮೋಷನ್ ಆಗಲ್ಲ. ಯಾವುದಾನ ಈ ಥರ ಒಂದು ಸಿಲ್ಲಿ ಮೇಟ್ರು ಇಲ್ಲ ಈ ಥರದೊಂದು 20-30 ಸೆಕೆಂಡ್ ವೀಡಿಯೋ ನೋಡ್ಬಿಟ್ರೆ ಡುಸ್ ಅಂತ ಕರ್ಗೋಗ್ಬಿಡ್ತೀವಿ. ಅವನು ಅವ್ರ ಅಮ್ಮನೂ ಒಪ್ಪಿಸ್ತವನೆ, ಈ ಕಡೆ ಅವಳನ್ನೂ ಬಿಡಲ್ಲ ಅಂತವನೆ. ಇದು ಹೆಂಗಾಗೋಯ್ತು ಅಂದರೆ ಸಡನ್ನಾಗಿ ನನಗೆ ಇನ್ನೊಂದು ರೌಂಡ್ ಮೂವಿ ನೋಡಬೇಕು ಅನಿಸ್ಬಿಡ್ತು ಉಪೇಂದ್ರ ಅವ್ರದ್ದು. ಯಪ್ಪ, ಆ ರೀಲ್ಸ್ನ ರಿಪೀಟ್ ಏನು ಸಾಯಂಕಾಲ ಇವಾಗ ಜಸ್ಟ್ ಒಂದು 3-4 ಗಂಟೆಯಿಂದ ಏನು ಕಿತ್ಕೊಂಡು ಹೋಗ್ತಿದ್ದಂಗೆ ಐತಿ ಎಲ್ಲ ಕಡೆ. ಯಾವ ರೀಲ್ಸ್ ಓಪನ್ ಮಾಡಿದ್ರೆ ಸಾಕು, ತೆಲುಗು ಕಂಟೆಂಟ್ ಕ್ರಿಯೇಟರ್ ಇರ್ಬೋದು, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಇರ್ಬೋದು, ತಮಿಳ್ ಕಂಟೆಂಟ್ ಕ್ರಿಯೇಟರ್ಸ್ ಇರ್ಬೋದು, ಹಿಂದಿ ಕಂಟೆಂಟ್ ಎಲ್ಲರೂ ಆಯುಷ್ಯದ ಬಗ್ಗೆ ವಿಡಿಯೋ ಮಾಡಿ 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 ಹಾಕಿ ತುಂಬಿಸ್ತವ್ರೆ. ಅಯ್ಯಪ್ಪ, ನಾನು ಅದನ್ನ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ತುಂಬಾ ನಾನು ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತು ನನಗೆ ಅದು ನೋಡಿ ನೋಡಿ. ಯಾರ ಕಡೆ ಸಪೋರ್ಟ್ ಮಾಡೋದು ಅಂತ ಗೊತ್ತಾಗ್ದಿರ ಅವ್ರ ತಾಯಿ ಕಡೆ ಸಪೋರ್ಟ್ ಮಾಡಬೇಕು ಅಂದರೆ ಅವರಿಬ್ಬರು ದೂರ ಆದಂಗೆ ಆಗ್ತಾರೆ. ಆ ಹುಡುಗಿನೇ ಏನೋ ಟ್ರ್ಯಾಪ್ ಮಾಡಿ ಲವ್ ಮಾಡೋ ಅನ್ನೋ ಥರ ಆ ಹುಡುಗಿ ಕಾಣಿಸಿದ್ರೆ ಬೇಡ ಬಿಡು ಅಂತ ಅನ್ಬೋದು. ಆ ಹುಡುಗಿ ಯಾವ ಆ್ಯಂಗಲಿಂದನೂ ನೋಡಿದ್ರೂ ಆ ಥರ ಕಾಣಿಸ್ತಿಲ್ಲ. ಯಾವುದೋ ಹುಡುಗರು ಎಷ್ಟೇ ಸ್ಟೇಟಸ್ ಇದ್ರೂ ಒಂದು ಹುಡುಗಿಗೋಸ್ಕರ ಎಲ್ಲನೂ ಬಿಟ್ಬಿಡ್ತಾರೆ ಈ ಕಾಲದಲ್ಲೇ. ಅದೇ ಹುಡುಗಿ ಸ್ಟೇಟಸ್ಗೋಸ್ಕರ ಎಂಥ ಹುಡುಗನ್ನ ಬೇಕನ್ನೋ ಎಷ್ಟು ವರ್ಷ ಲವ್ ಮಾಡಿದ್ರು 1 ಸೆಕೆಂಡಲ್ಲಿ ಬಿಟ್ಬಿಡ್ತಾರೆ. ಬಟ್ ಇವಳು ಅಳ್ತಾ ಇದ್ದಿದ್ದಂದರೆ ಆ ಹುಡುಗಿ ಅಳ್ತಾ ಇದ್ದಿದ್ದು ನೋಡಿದ್ರೆ ಆ ಥರ ಅಲ್ಲ ಅಂತ ನನಗೆ ಅಲ್ಲ, ವೀಡಿಯೋ ನೋಡ್ತಿರೋ ಎಲ್ರಿಗೂ ನಿಮಗೂ ಹಾಗೆ ಅನಿಸಿರುತ್ತೆ. ಬಟ್ ಎಲ್ಲೋ 100ರಲ್ಲಿ ಬರೀ 0% ಟೈಪ್ ಆಫ್ ಈ ಥರ ಹುಡುಗಿರು ಇರ್ತಾರೆ ಅಷ್ಟೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಚಾರದ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನಗೂ ಫುಲ್ಲು ತಲೆ ಕೆಟ್ಟೋಗ್ಬಿಡುತ್ತೆ. ಅವೆಲ್ಲ ನಮ್ಮನ್ನು ಅಂದರೆ ಅವೆಲ್ಲ ಸಿಂಗಲ್ಲಾಗಿಯೇ ಬದುಕಿ ಸಾಯೋಣ ಅಂತ ನಾವು ಅಂದ್ಕೊಂಡಿದ್ರೆ ಅದಕ್ಕಿಂತ ಮುಂಚೆ ಈ ಥರ ರೀಲ್ಸ್ ನೋಡಿ ನೋಡಿನೇ ಸತ್ತೋಗ್ಬಿಡ್ತೀವೇನೋ ಅಂತ ಅನಿಸ್ಬಿಟ್ಟೈತೆ ನನಗಂತೂ. ನಿಜವಾಗ್ಲೂ. ಸೊ ಸದ್ಯಕ್ಕೆ ಇವಾಗ ಫಸ್ಟು ಮಕಾಗಿಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಹೊರಗಡೆ ಹೋಗ್ಬಿಡೋಣ. ಒಂದೇ ಜಾಗದಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ರೆ ನಗೋ ಒಂಥರ ಕಾಮಿಡಿ ರೀಲ್ಸ್ ಬಂದರೆ ಅದೊಂಥರ. ಈ ಥರ ಎಮೋಷ್ನಲ್ ರೀಲ್ಸ್ ಬಂದ್ಬಿಟ್ರೆ ತಲೆಗೆ ಕೈ ಇದ್ದಂಗೆ ಆಗೋಗುತ್ತೆ. ಸೊ ಆಮೇಲೆ ಸಿಗೋಣ.